ಹಾಯ್ ಫ್ರೆಂಡ್ಸ್, ಏನಂತ ಅಂದರೆ ಇವತ್ತು ಫ್ರೆಂಡ್ಸ್ ಏನಂದರೆ ಹಸ್ಬೆಂಡ್ ಬಂದು ಬನ್ನಿ ವಿಡಿಯೋ ಮಾಡೋಣ ಅಂತ ಅಂದರೆ ಇಲ್ಲ ನಾನು ಮಾಡಲ್ಲ, ನೀನು ಮಾಡ ಅಂತ ಅಂದ್ಬಿಟ್ಟು ಹೋದರು. ಏನಂತ ಅಂದರೆ ಪ್ರತಿಯೊಬ್ಬರದ್ದು ಅಂದರೆ ಕಾಮೆಂಟ್ಗಳು ಅಂದರೆ ನಾನು ಪ್ರೆಗ್ನೆನ್ಸಿ ವಿಷಯ ಶೇರ್ ಮಾಡಿದ್ಮೇಲೆ ಏನಾಯಿತು, ಪ್ರೆಗ್ನೆನ್ಸಿ ವಿಷಯ ಏನಾಯಿತು, ಕನ್ಫರ್ಮ್ ಆಯಿತಾ, ಏನು ನೀವು ವಿಡಿಯೋನೇ ಅಪ್ಲೋಡ್ ಮಾಡಲಿಲ್ಲ ಅಂತ ತುಂಬ ಜನದ ಪ್ರಶ್ನೆ ಇದು. ನಾನು ಹೇಳ್ತೀನಿ ಅಂತ ಅಂದ್ಕೊಂಡೆ ಬಂದೆ. ಇವತ್ತು ಹೇಳೋಣ, ಸರಿ ಹಸ್ಬೆಂಡು ಮನೆ ಹತ್ರ ಇದ್ದಾರಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕರೆದೆ ಅವ್ರನ್ನ ವಿಡಿಯೋ ಮಾಡೋದಕ್ಕೆ. ಅವರು ಇಲ್ಲ ನಾನು ಮಾಡಲ್ಲ, ನಾನು ಬರಲ್ಲ, ನೀನು ಮಾಡ್ಕೊ, ಸ್ವಲ್ಪ ನನ್ನ ಕೆಲಸ ಐತೆ ಅಂತ ಅಂದ್ಬಿಟ್ಟು ಹೋದರು. ನೋಡಿ, ಇದು ನನ್ನ ಪ್ರೆಗ್ನೆನ್ಸಿ. ನಾನು ಸ್ಟಾರ್ಟಿಂಗು ಹೋದ್ನಲ್ಲ ಆವಾಗ ಇದು ಸ್ಕ್ಯಾನ್ ಮಾಡಿಸಿದ್ದು. ಅಂದರೆ ಫಸ್ಟು ಒಂದು ಸ್ಕ್ಯಾನ್ ಮಾಡಿರು, ಆಮೇಲೆ ಇನ್ನೊಂದು ಸ್ಕ್ಯಾನ್ ಏನೋ ಮಾಡಿದರು. ಆಮೇಲೆ ನೆಕ್ಸ್ಟು ಅಂದರೆ ಇದು ಏನು ಇನ್ನೊಂದು ಟೆಸ್ಟ್ ಮಾಡಿದರು. ಇದು ಅಂದರೆ ಪ್ರೆಗ್ನೆನ್ಸಿ ಅಂದರೆ ಮಗು ವೀಕ್ಲಿ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಅಂದರೆ ಅದ್ರದ್ದು ಸೈಜು ಅಂದರೆ ಈ ಥರ ಸೈಜ್ ಅನ್ನೋದಿರುತ್ತಲ್ಲ, ಅದು ಎಷ್ಟು ಬರಬೇಕಂತ ಅಂದ್ಬಿಟ್ಟು ಅದ್ರದ್ದೊಂದು ರಿಪೋರ್ಟ್ ಇದು. ಇದು ಏನಂತ ಅಂದರೆ ನಾನು ಟೆಸ್ಟ್ ಮಾಡಿದಾಗ, ನನ್ನ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ನಾನು ಟೆಸ್ಟ್ ಮಾಡಿದಾಗ ನನಗೆ ನಾನು ಪೀರಿಯಡ್ ನಿಂತು 8 ದಿನ ಆಗಿತ್ತು ಅಷ್ಟೇ. ಕರೆಕ್ಟಾಗಿ 8 ದಿನಕ್ಕೆ ನಾನು ಟೆಸ್ಟ್ ಮಾಡಿದೆ. ಯಾಕೆ ಅಂತ ಅಂದರೆ ನಾನು ತಿಂಗಳಕ್ಕಿಂತ ಮುಂಚೆ 26, 27 ಈ ಥರ ನಾನು ಪೀರಿಯಡ್ ಆಗ್ತಾಯಿದ್ದಿದ್ದು. ಹಾಗಾಗಿ ನಾನು ಲೇಟಾಗಿ ಪೀರಿಯಡ್ ಆದ್ನಲ್ಲ ಅಂತ ಅಂದ್ಬಿಟ್ಟು ನಾನು ಟೆಸ್ಟ್ ಮಾಡಿದ್ದು. ಅದರಲ್ಲಿ ಲೈಟಾಗಿ ಪಾಸಿಟಿವ್ ಬಂತು. ಲೈಟಾಗಿ ಬಂದ್ರೂ ಪಾಸಿಟಿವ್ ಅಂತೆ. ಅದು ನನಗೆ ಇಲ್ಲಿ ನಮ್ಮೂರು ನರ್ಸು ಸಹ ಹೇಳಿದರು. ಅವ್ರೇನಂದ್ರು ಅಂದರೆ ಲೈಟಾಗಿ ಬಂದ್ರೂ ಅದು ಒಂದಿನ ಬಿಟ್ಟರೆ ಡಾರ್ಕ್ ಆಗುತ್ತೆ, ಲೈಟಾಗಿ ಬಂದ್ರೂ ಅದು ಕನ್ಫರ್ಮ್ ಅಂತ ಹೇಳಿದರು. ಸರಿ ಓಕೆ ಅಂತ ಅಂದ್ಬಿಟ್ಟು ಸರಿ ಅಂದರೆ ಇವಾಗಲೇ ಹೋಗೋದು ಬೇಡ ಹಾಸ್ಪಿಟಲ್ಗೆ, ಹೋಗೋಣ ಏನಪ್ಪ 2 ಮಂತ್ ಕಂಪ್ಲೀಟ್ ಆಗಲಿ ಯಾವಾಗ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ನಮಗೆ ನರ್ಸೆಲ್ಲ ಕಾಲ್ ಮಾಡಿ ಏನಂದರು, ಲೇಟಾಗಿ ಪ್ರೆಗ್ನೆನ್ಸಿ ನಿಂತಿರೋದಕ್ಕೆ ನೀವು ಬೇಗ ಹೋಗಬೇಕು, ಏನಪ್ಪ ಅಂತ ಅಂದರೆ ಟ್ಯಾಬ್ಲೆಟ್ಸ್ಗಳು ಕೊಡ್ತಾರೆ, ಅಂದರೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ, ನೀವು ಬೇಗ ಹೋಗಿ ತೋರಿಸಿ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ನರ್ಸು ಸಹ ಹೇಳಿದರು. ಸರಿ ಆಯಿತು. ಇನ್ನೇನು 2 ಮಂತ್ ಇನ್ನೂ ಆಗಿರಲಿಲ್ಲ, ಅದಕ್ಕಿಂತ ಮುಂಚೆನೇ ನಾವು ಹಾಸ್ಪಿಟಲಿಗೆ ಹೋದೋ. ತುಂಬಾ ಖುಷಿಯಾಗಿದ್ದು ಹಾಸ್ಪಿಟಲ್ಗೆ ಹೋದಾಗ. ಏನೋ ಇಷ್ಟು ವರ್ಷದ ಕನಸು ನನಸಾಯ್ತಲ್ಲ, ಇನ್ಮೇಲೆ ಯಾವುದೂ ಪ್ರಾಬ್ಲಮ್ಸ್ ಇರಲ್ಲ ನಮಗೆ, ಆರಾಮಾಗಿ ಲೈಫಲ್ಲಿ ಇರ್ಬೋದು ಅಂತ ಅಂದ್ಬಿಟ್ಟು ಏನೋ ಒಂದು ಈಗ ನಿಮಗೆ ಅನಿಸಿರುತ್ತೆ ಲೇಟಾಗಿ ಯಾರಿಗಾರು ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತಂದರೆ ಆ ಗಂಡ ಹೆಂಡ್ತಿ ಎಷ್ಟು ಖುಷಿಯಾಗಿರ್ತಾರೆ ಅಂದರೆ ಅಷ್ಟು ಖುಷಿ, ನಮ್ಮ ಖುಷಿ ಅಂತೂ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಖುಷಿ. ಅದನ್ನು ನನಗೆ ಶೇರ್ ಮಾಡಿದ್ಮೇಲೆ ತುಂಬ ಜನ ಹೇಳಿದರು. ಏನಂತ ಅಂದರೆ, ನೀವು ಇಷ್ಟು ಬೇಗ ಏನಕ್ಕೆ ಶೇರ್ ಮಾಡಿದ್ರಿ, ಶೇರ್ ಮಾಡಬಾರ್ದು, ಒಂದು 3 ಮಂತು 4 ಮಂತ್ ತುಂಬವರೆಗೂ ಏನಕ್ಕೆ ಶೇರ್ ಮಾಡಿದ್ದೆ, ಶೇರ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ನನಗೆ ಅದು ಖುಷಿ ತಡೆಯೋದಕ್ಕೆ ಆಗಲಿಲ್ಲ. ಅದು ಕನ್ಫರ್ಮ್ ಆದಾಗ ನಾನು ಅದೇ ದಿನ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನಾನು ಯಾವತ್ತು ಟೆಸ್ಟ್ ಮಾಡಿದೆ ಆವತ್ತೇ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ತುಂಬ ಖುಷಿಯಾಗಿತ್ತು. ಅಪ್ಪನೂ ಬಂದಿತ್ತು, ಅಪ್ಪನೂ ತುಂಬ ಸಂತೋಷಪಡ್ತು. ಈಗಲಾರು ಒಳ್ಳೇದಾಯ್ತಲ್ಲ ನನ್ನ ಮಗಳಿಗೆ ಬಿಡತ್ಲಾಗೆ. ನಮ್ಮಪ್ಪ ಏನಂತ ಗೊತ್ತಾ, ಬಿಡು ನಿಮ್ಮ ಅವ್ವನೇ ಹುಟ್ಬಿಟ್ಟು ಬರ್ತಾಳೆ ಅಂತ ಅಂದ್ಬಿಟ್ಟು. ನನ್ನ ಗಂಡನೂ ಅಷ್ಟೇ ಅಂತಿದ್ದು, ನಮ್ಮ ಅತ್ತೆನೇ ಹುಟ್ಟು ಬರುತ್ತೆ ನೀನು ಹೊಟ್ಟೆಯಲ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ತುಂಬ ಜನ ಯಾರು ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನ ಹಂಗೆ ಅಂತಿದ್ರು, ನಿಮ್ಮ ಅಮ್ಮನೇ ಹುಟ್ಟು ಬರಲಿ ಬಿಡು, ನಿನಗೆ ಗಂಡು ಪಾಪನೂ ಬೇಡ, ನಿಮ್ಮ ಅಮ್ಮನೇ ಹುಟ್ಟು ಬರಲಿ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳ್ತಾಯಿದ್ರು. ಸರಿ ಆಯ್ತಂತ ಅಂದ್ಬಿಟ್ಟು ಖುಷಿಯಾಗಿದ್ದು. ನಮಗೆ ಹಾಸ್ಪಿಟಲಿಗೆ ಹೋದಾಗ ಈ ಥರ ಒಂದು ಶಾಕ್ ನ್ಯೂಸ್ ಕಾದಿರುತ್ತೆ ಅಂತ ನಾವು ಅಂದರೆ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಈ ವಿಷಯನ ನಾನು ಅವತ್ತೇ ನಿಮಗೆ ಶೇರ್ ಮಾಡುವಾಗ ನನಗೆ ಶೇರ್ ಮಾಡಬೇಕಂತ ಮನಸ್ಸೇ ಇರಲಿಲ್ಲ ಫ್ರೆಂಡ್, ನಿಜವಾಗ್ಲೂ. ನಾನು ಇಷ್ಟೊಂದು ಖುಷಿಪಟ್ಟು ಇಷ್ಟು ಬೇಗ ಅದು ನೋವನ್ನು ನಾನು ಹೆಂಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬಾ ಫೀಲ್ ಮಾಡಿಕೊಂಡೆ. ನಾನು ಅದೇ ಭ್ರಮೆಲಿ ಇಲ್ಲ, ನಾನು ಅಂದರೆ ಚೆನ್ನಾಗಿದೆ, ನನ್ನ ಪಾಪು ಹೆಲ್ತಿಯಾಗಿದೆ, ನಾನು ಚೆನ್ನಾಗಿ ಯಾವುದೇ ತೊಂದರೆ ಇಲ್ದೇ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಎಷ್ಟೋ ಖುಷಿಯಾಗಿದ್ದೆ. ನಮಗೆ ಆಸ್ಪತ್ರೆಗೆ ಹೋಗಿದ್ದೀನ ಇಂಥದ್ದೊಂದು ಶಾಕ್ ನ್ಯೂಸ್ ಕಾದಿರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತೇ ಇರಲಿಲ್ಲ.
ಅದು ಏನಾಯ್ತಂದರೆ ರಿಪೋರ್ಟಲ್ಲಿ ನೀವು ನಿಜ ನಾನು ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡಬಾರ್ದಂತ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಫ್ರೆಂಡ್ಸ್. ಯಾಕೆಂದ್ರೆ ನಾನು ಅದಕ್ಕೇ ಎಷ್ಟೋ ಜನ ಕಾಮೆಂಟ್ ಹಾಕಿದ್ರು ಮನ್ಸಿಗೆ ನೋವಾಗೋ ಥರ ಕಾಮೆಂಟ್ ಹಾಕಿದ್ರು. ಇದು ಪ್ರೆಗ್ನೆನ್ಸಿ ವಿಷಯ ಶೇರ್ ಮಾಡ್ತಾ ಇಲ್ಲ, ಇವಳು ಇವೆಲ್ಲ ಶೇರ್ ಮಾಡಲ್ಲ, ಬೇರೆವಾದರೆ ಶೇರ್ ಮಾಡ್ತಾಳೆ ಅಂತ. ನನಗೆ ಈ ವಿಷಯನ ಶೇರ್ ಮಾಡಬೇಕಂತ ಮನಸ್ಸೇ ಇರಲಿಲ್ಲ ಫ್ರೆಂಡ್ಸ್. ಖುಷಿ ವಿಷಯನಾದರೆ ಶೇರ್ ಮಾಡ್ಕೋಬೋದು, ದುಃಖದ ವಿಷಯನ ನನಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟನೇ ಇರಲಿಲ್ಲ ಈ ವಿಷಯನ. ಒಂದು ಇಷ್ಟು ವರ್ಷಕ್ಕೆ ಪ್ರೆಗ್ನೆಂಟ್ ಆದ ಒಂದು ಹೆಂಗಸು ಮತ್ತೆ ಅದೇ ವಿಷಯನ ನಿಮ್ಮ ಹತ್ರ ಇದು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ನೀವೇ ಥಿಂಕ್ ಮಾಡಿ. ನಾವು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಅಂದರೆ ನಾವು ಹೇಳ್ದೆ ಅವ್ರಿಗೆ, ಕಿಟ್ಟಲ್ಲಿ ನಾವು ಟೆಸ್ಟ್ ಮಾಡಿದ್ದು ಪಾಸಿಟಿವ್ ಬಂದೈತೆ ಅಂತ ಹೇಳಿದರು. ಸರಿ ಓಕೆ ಅಂತ ಅಂದ್ಬಿಟ್ಟು ಅವರು ಒಂದು ಕಿಟ್ಟಲ್ಲಿ ಟೆಸ್ಟ್ ಮಾಡಿಸಿದ್ರು. ಅಲ್ಲೂ ಪಾಸಿಟಿವೇ ಬಂತು ಕಿಟ್ಟಲ್ಲಿ. ಆಮೇಲೆ ಸರಿ ಒಂದು ಬ್ಲಡ್ ಟೆಸ್ಟು ಒಂದು ಸ್ಕ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬ್ಲಡ್ ಟೆಸ್ಟು ಮತ್ತು ಒಂದು ಸ್ಕ್ಯಾನು ಇದೇನೆ ಸ್ಕ್ಯಾನಿಂಗ್. ಇನ್ನೊಂದು ನೋಡಿ, ಇದೊಂದು ಸ್ಕ್ಯಾನ್ದು, ಇದೊಂದು ಎರಡೇನೋ ಸ್ಕ್ಯಾನ್ ಮಾಡಿದ್ದಾರೆ ನೋಡಿ, ಸ್ಕ್ಯಾನ್ ಮಾಡಿದ್ದಾರೆ. ಆಮೇಲೆ ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟು. ಸರಿ ಆಯ್ತಂತ ಅಂದ್ಬಿಟ್ಟು ಸರಿ ಬ್ಲಡ್ ಟೆಸ್ಟ್ ಎಲ್ಲ ಆಯಿತು, ಸ್ಕ್ಯಾನ್ ಎಲ್ಲ ಆಯಿತು. ಸರಿ ನಮ್ಮನ್ನು ಕರೆದ್ರು, ನಾವು ಅಪಾಯಿಂಟ್ಮೆಂಟ್ ತಗೊಂಡೇ ಹೋಗಿದ್ದು, ಕರೆದ್ರು. ಖುಷಿ ವಿಷಯನ, ನಮಗೆ ಸಂತೋಷ ಆಗೋಂಥ ವಿಷಯನ ಡಾಕ್ಟ್ರು ನಮ್ಗೆ ಹೇಳ್ತಾರೆ ಅಂತ ಅಂದ್ಕೊಂಡು, ಬಟ್ ಅಲ್ಲಿ ಆಗಿದ್ದೇ ಬೇರೆ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ನಿಜ, ಆದರೆ ಅದು ಪ್ರೆಗ್ನೆಂಟ್ ಆಗಿರೋದು ನಮಗೆ ಅದೇನೋ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತೆ. ಅದು ನಮಗೆ ಅದು ಹೇಳ್ದಾಗ ನಮಗೆ ಅರ್ಥನೇ ಆಗಿಲ್ಲ. ನಮಗೆ ಫಸ್ಟ್ ಟೈಮ್ ಅದು ನಮಗೆ ಆಗಿರೋದು. ಯಾಕೆಂತಂದರೆ ನನಗೆ 2 ಟೈಮು ಅಬಾರ್ಷನ್ ಆಗಿತ್ತು ನನಗೆ. ಅದು ನಾನು ಕರೆಕ್ಟಾಗಿ ನನಗೆ ಪ್ರೆಗ್ನೆಂಟ್ ಆಗಿ ಅದು ಏನಕ್ಕೆ ಅಬಾರ್ಷನ್ ಆಯ್ತು ಅಂತ ಗೊತ್ತಿಲ್ಲ, ಬಟ್ ಅಬಾರ್ಷನ್ ಆಗಿತ್ತು. ಇದು ಬಂದು ನಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ನಾವು ಕೇಳ್ದೋ ಏನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು, ನಮಗೆ ಫಸ್ಟ್ ಟೈಮ್ ಅದು ನನಗೆ ಅರ್ಥನೇ ಆಗಲಿಲ್ಲ ಏನಂತ ಅಂದ್ಬಿಟ್ಟು. ಬಟ್ ಅವ್ರು ಹೇಳಿದರು, ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ನಿಮಗೆ ಟ್ಯೂಬಲ್ಲೇ ಪ್ರೆಗ್ನೆನ್ಸಿ ಆಗಿರುತ್ತೆ, ಅದು ಗರ್ಭಕೋಶದೊಳಗೆ ಹೋಗಿರಲ್ಲ. ನೀವು ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಹೋದರೆ ನಿಮ್ಮ ಟ್ಯೂಬ್ನ ಒಂದು ಕಡೆ ಟ್ಯೂಬ್ ರಿಮೂವ್ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನಮಗೆ ಎಷ್ಟು ಶಾಕ್ ಆಯಿತು ಅಂದರೆ ಫ್ರೆಂಡ್ಸ್, ಅಷ್ಟು ಶಾಕ್ ಆಯಿತು. ಏನಪ್ಪ ಭಗವಂತ, ಈ ಥರ ಆಸೆಗಳನ್ನ ಕೊಡ್ತೀಯಾ ಹೆಣ್ಮಕ್ಳಿಗೆ, ಅದರಲ್ಲಿ ಈ ಥರ ಕಷ್ಟಗಳನ್ನೂ ಕೊಡ್ತೀಯಾ, ತೊಂದರೆಗಳನ್ನೂ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ತುಂಬಾ. ಆಮೇಲೆ ಕೇಳ್ದೋ, ಮೇಡಮ್ ಏನು ಆಗಲ್ಲ, ಏನು ಇದರಿಂದ ಏನು ತೊಂದರೆ ಆಗುತ್ತೆ, ಬೇಡ ಮೇಡಮ್ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ನನಗೆ ಇದೇ ಪಾಪು ಬೇಕು. ಅವರಂದ್ರು ಇಲ್ಲಮ್ಮ, ಅದು ನಿಮಗೆ ಟ್ಯೂಬಲ್ಲಿ ಅದು ಜಾಗನೇ ಇರಲ್ಲ, ಪ್ಲೇಸೇ ಇರಲ್ಲ, ಅದು ಮಗು ಬೆಳವಣಿಗೆ ಆಗೋಕ್ಕೆ. ಅದು ನಿಮ್ಮ ನಿಮ್ಮ ಇದಕ್ಕೆ ಪ್ರಾಬ್ಲಮ್ಮು. ಆಮೇಲೆ ನೆಕ್ಸ್ಟ್ ಏನಂತ ಅಂದರೆ ಅದು ಗರ್ಭಾಶಯಕ್ಕೆ ಹೋಗಿ ಅಲ್ಲಿ ನಿಮಗೆ ಅದು ಬೆಳವಣಿಗೆಗೆ ಜಾಗ ಆಗೋದು. ಇಲ್ಲಿ ಇನ್ನೊಂದು ಸ್ವಲ್ಪ ದಿನ ಹೋದರೆ ನಿಮ್ಮ ಟ್ಯೂಬ್ನೇ ರಿಮೂವ್ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದರು. ನಿಜವಾಗ್ಲೂ ನನಗಂತೂ ಒಸಿ ಅಳು ಬರಲಿಲ್ಲ ಫ್ರೆಂಡ್. ನಿಜವಾಗ್ಲೂ ಆ ಟೈಮಲ್ಲಿ ವಾಶ್ರೂಮ್ಗೆ ಹೋಗಿ ಎಷ್ಟು ಹೊತ್ತಿದ್ದೀನಿ ಅಂತ ಅಂದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ನನಗಾಗಲಿಲ್ಲ, ಅಷ್ಟು ಹೋಗಿ ಹೊತ್ತಿದ್ದೀನಿ ನಿಜ. ಆ ಟೈಮಲ್ಲಿ ಏನಾದ್ರೂ ನನ್ನ ಕೈಗೆ ಇದು ಏನೋ ಒಂದು ಕೈಗೆ ಏನಾದ್ರು ಸಿಕ್ಬಿಟ್ರೆ ಆ ಟೈಮಲ್ಲಿ ಸತ್ತೇ ಹೋಗ್ಬಿಡ್ತೀವಿ ಅನ್ನೋ ಅಷ್ಟು ಫೀಲ್ ಆಗಿರುತ್ತೆ. ಏನಾದ್ರು ನಮ್ಗೆ ಔಷಧಿನ ಏನಾದರೂ ಸಿಕ್ಬಿಟ್ರೆ ಆ ಫೀಲಲ್ಲಿ ನಿಜವಾಗ್ಲೂ ಏನಾದ್ರು ಮಾಡ್ಕೊಂಡು ಸತ್ತೇ ಹೋಗ್ಬಿಡ್ತೀವಿ. ಅದು ಒಂದಿನ ಕಳೆಯೋವರೆಗೂ ಆ ನೋವು, ಒಂದಿನ ಅಂದರೆ ಅವರು ಡಾಕ್ಟ್ರು ಹೇಳಿದ ತಕ್ಷಣ ಒಂದಿನ ನೋವು ಕಳೆಯೋವರೆಗೂ ಎಷ್ಟು ನನ್ನ ಕುಗ್ಗೋಗಿದೆ ಅಂದರೆ ಅಷ್ಟು ಕುಗ್ಗೋಗಿದೆ. ನಮ್ಮ ಹಸ್ಬೆಂಡ್ ಏನಂದರೆ, ಬಿಡು ಹೋಗ್ಲಿ, ಸಮಾಧಾನ ಮಾಡ್ಕೊಳ್ಳೋಣ, ನಮಗೆ ದೇವರು ಪರೀಕ್ಷೆಗಳನ್ನೇ ಜಾಸ್ತಿ ಮಾಡ್ತಾ ಇರೋದು, ಮಾಡಲಿ ಬಿಡು ಅಂತ ಅಂದ್ಬಿಟ್ಟು ತುಂಬಾ ಫೀಲ್ ಮಾಡಿಕೊಂಡ್ರು ಅವರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ನೆಕ್ಸ್ಟು ಮತ್ತು ಇದಕ್ಕೆ ಏನು ಮಾಡೋದು, ಏನು ಮಾಡಬೇಕು ಅಂತ ಅವ್ರು ಅದಕ್ಕೆ ಹೇಳಿದರು, ನೀವು ಇನ್ನೂ ಲೇಟಾಗಿ ಬಂದಿದ್ದರೆ ನಿಮಗೆ ಟ್ಯೂಬ್ನೇ ರಿಮೂವ್ ಮಾಡಬೇಕಾಗೋದು, ಸರ್ಜರಿ ಮಾಡಬೇಕಾಗಿತ್ತು. ಸರಿ ಇವಾಗ ಬೇಗ ಬಂದಿದ್ದೀರಾ, ಒಳ್ಳೇದಾಯಿತು. ಒಂದು ಎರಡು ಡೋಸ್ ಇಂಜೆಕ್ಷನ್ ಇರುತ್ತೆ, ಅದು ಇಂಜೆಕ್ಷನ್ ಮಾಡ್ತೀನಿ ನಿಮಗೆ, ಅದು ಅಬಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಸರಿ ಓಕೆ ಅಂತ ಅಂದ್ಬಿಟ್ಟು ಅದು ನಮಗೆ 2 ಇಂಜೆಕ್ಷನ್ ಇತ್ತು. ಅದು ಇಂಜೆಕ್ಷನ್ನು ಆಯಿತು ನನಗೆ, ಅದು ಪ್ರೆಗ್ನೆನ್ಸಿ ನನಗೆ ಅದು ಅಬಾರ್ಟು ಆಯಿತು, ನನಗೆ ಅಬಾರ್ಷನ್ನು ಆಯಿತು ನನಗದು. ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಮನಸ್ಸೇ ಎತ್ತಿಲಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಖುಷಿ ವಿಷಯನೇ ಶೇರ್ ಮಾಡಿದ್ದೀನಿ. ನೀವು ಇನ್ನೂ ಅದು ಪ್ರೀತಿ ತೋರಿಸ್ತಾನೆ ಇದ್ದೀರಾ ವಿಡಿಯೋದಲ್ಲಿ, ಹೆಂಗಿದ್ದೀರಾ, ಹೇಗಿದ್ದೀರಾ. ಆಮೇಲೆ ಏನಾದ್ರು ಒಂದು ಈಟಿನ ಪದಾರ್ಥ ತಿನ್ನೋಕೆ ಹೋದರೆ ತಿನ್ನಬೇಡಿ ಸಿಸ್ಟರ್, ಈಟಿನ ಪದಾರ್ಥ ಒಳ್ಳೆಯದಲ್ಲ, ಚಿಕನ್ ತಿನ್ನಬೇಡಿ, ಜಾಕ್ ಫ್ರೂಟ್ ತಿನ್ನಬೇಡಿ ಅಂತ ಎಷ್ಟೆಷ್ಟೋ ಕಾಮೆಂಟ್ ಹಾಕ್ತೀರಾ. ಕಾಮೆಂಟ್ ನೋಡಿದಾಗ ನನಗೆ
ಬೇರೆ ಏನಕ್ಕೆ ಈ ಥರ ಶಿಕ್ಷೆ ಕೊಟ್ಬಿಟ್ಟೆ, ನಿಜ ನಂದು ಪ್ರೆಗ್ನೆನ್ಸಿ ನಿಜ ಅದು ಒಳ್ಳೆತನದಲ್ಲಿ ನನಗೆ ಗರ್ಭಾಶಯದಲ್ಲೇ ಅದು ಇದಾಗಿದ್ರೆ ನಾನು ಎಷ್ಟು ಖುಷಿ ಪಡುವೆ ಅಂತ ಅಂದ್ಬಿಟ್ಟು ಈ ವಿಷಯನ ಶೇರ್ ಮಾಡ್ಕೋಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ನಿಮ್ಮ ಹತ್ರ ಬೇಡಕ್ಕೆ ಬೇಡ, ಈ ವಿಷಯನ ಶೇರ್ ಮಾಡೋದೇ ಬೇಡ ನಾನು ಅಂತ ಅಂದ್ಬಿಟ್ಟು ಅಷ್ಟು ಮನಸ್ಸಿಗೆ ಬೇಜಾರಾಗಿತ್ತು. ಸರಿ ಆಯಿತು, ನಿಮ್ಮ ದಿನ ಕಾಮೆಂಟ್ಗಳು ಜಾಸ್ತಿ ಆದವು, ಪ್ರೆಗ್ನೆನ್ಸಿ ಬಗ್ಗೆನೇ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಹತ್ರ ಇವತ್ತು ಶೇರ್ ಮಾಡಿದ್ದೀನಿ. ಹಸ್ಬೆಂಡ್ನ ಕರೆದೆ, ಬನ್ನಿ ಈ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು, ಬಟ್ ಅವರು ಇಲ್ಲ, ನಾನು ಬರಲ್ಲ ಈ ವಿಡಿಯೋಕ್ಕೆ, ನೀನು ಮಾಡ್ಕ ನೀನು ಅಂತ ಅಂದ್ಬಿಟ್ಟು ಹೋದ್ರು. ಅವ್ರಿಗೂ ತುಂಬ ಬೇಜಾರಾಯಿತು. ಆದರೆ ಒಂದು ಲೈಫಲ್ಲಿ ಏನು ತಿಳ್ಕೊಬೇಕಂತಂದರೆ, ನಮ್ಮ ಪಾಲಿಗೆ ಬಂದಿರೋದು ಇಷ್ಟು, ಇದರಲ್ಲೇ ನಾವು ಸಂತೋಷ ಪಡಬೇಕು, ಬೇರೆ ಇದಕ್ಕೆ ಆಸೆ ಪಡೋದಕ್ಕೆ ಹೋಗ್ಬಾರ್ದು. ಅದು ದೇವ್ರು ಕೊಟ್ಟಾಗ ಅದನ್ನು ನಾವು ತೊಗೋಬೇಕು ಅಷ್ಟೇ. ಯಾವುದೇ ಒಂದು ಕೊಟ್ಟಾಗಲೂ ಜಾಸ್ತಿ ಖುಷಿ ಪಡೋಕೆ ಹೋಗ್ಬಾರ್ದು. ಹಿಂಗೆ ಕೊಟ್ಬಿಟ್ಟು ಹಿಂಗೆ ಕಿತ್ಕೊತಾನೆ ಭಗವಂತ ಅನ್ನೋಕ್ಕೆ ಇದೇ ಸಾಕ್ಷಿ. ಆಸೆ ಕೊಡ್ತಾನೆ ಭಗವಂತ, ಮತ್ತು ಅದನ್ನು ಕ್ಷಣಾರ್ಧದಲ್ಲಿ ಕಿತ್ಕೊಂಡ್ಬಿಡ್ತಾನೆ. ಇಷ್ಟೇ ಲೈಫು. ಇದು ನನ್ನ ಪ್ರೆಗ್ನೆನ್ಸಿ ಕತೆ. ನೀವು ನಿಜವಾಗ್ಲೂ ಎಷ್ಟು ಪ್ರೀತಿ ತೋರಿಸಿದ್ದೀರಾ ಅಂತ ಅಂದರೆ, ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಹೇಳಿದಾಗ ನನ್ನ ಸಂಬಂಧದಲ್ಲೂ ಸಹ ಯಾರೂ ನನಗೆ ವಿಶ್ ಮಾಡಲಿಲ್ಲ, ಯಾರೂ ಸಹ ನನ್ನ ಹಾರೈಸಲಿಲ್ಲ. ಬಟ್ ನೀವು ನನಗೆ ಆ ಪ್ರೀತಿಯ ವಿಶ್ವಾಸ ಎಷ್ಟು ನಿಜ. ಒಂದೊಂದು ಕಾಮೆಂಟ್ ನೋಡಿದಾಗ ನನಗೆ ಎಷ್ಟೋ ಖುಷಿ ಆಗೋದು, ಬಿಟ್ಟು ನನ್ನನ್ನು ಕೇರ್ ಮಾಡೋರು ಇದ್ದಾರಲ್ಲ, ನನ್ನನ್ನು ಕೇಳೋರು ಇದ್ದಾರಲ್ಲ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಯಿತು. ಆದರೆ ದೇವರು ಅದನ್ನ ಕಿತ್ಕೊಂಬಿಟ್ಟ. ಅಂದರೆ ಆಸೆ ಕೊಟ್ಟ, ಈ ಥರ ಆಸೆ ಕೊಡೋದಾದರೆ ಅವ್ನು ಕೊಡೋದೇ ಬೇಡ. ಈ ಥರ ಆಸೆ ಕೊಟ್ಬಿಟ್ಟು ನಿರಾಸೆ ಮಾಡೋದಾದ್ರೆ ಅವ್ನು ಕೊಡೋದೇ ಬೇಡ. ನೋವು ಅನುಭವಿಸೋರಿಗೆ ಗೊತ್ತು. ನಿಜ, ಈ ವಿಷಯ ಎಷ್ಟು ಅಂದರೆ ನನ್ನ ಗಂಡನೂ ನಾನು ಇದನ್ನ ಮನಸ್ಸಲ್ಲೇ ಜನಗಳು ಈಗ ಪ್ರೆಗ್ನೆನ್ಸಿ ವಿಷಯನ ಶೇರ್ ಮಾಡಿ, ಅಯ್ಯೋ ಇವರು ಹಿಂಗೆ ಮಾಡೋದಕ್ಕೆ ಅಲ್ವಾ ಹಿಂಗಾಗಿದ್ದು, ಹಿಂಗೆ ಇದು ಮಾಡೋದಕ್ಕೆ ಅಲ್ವಾ ಆಗಿದ್ದು ಅಂತ ಪ್ರತಿಯೊಬ್ಬರೂ ಸಹ ಈಗ ನಾನು ಪ್ರೆಗ್ನೆನ್ಸಿ ವಿಷಯನ ಇದನ್ನು ಶೇರ್ ಮಾಡಿದಾಗ ಮತ್ತೆ ನಮ್ಮನ್ನು ಎಲ್ಲಿ ಜನಗಳು ಹಾಡ್ಕೊಳ್ತಾರೋ ಅಂತ ಅಂದ್ಬಿಟ್ಟು ನಾನು ಈ ವಿಷಯನ ಹೇಳೋದೇ ಬೇಡ, ಇದನ್ನ ಪಬ್ಲಿಕ್ ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು ಎಷ್ಟು ಅಂದ್ಕೊಂಡೆ. ಆಮೇಲೆ ಯಜಮಾನ್ರು ಹೇಳಿದರು, ಶೇರ್ ಮಾಡೋದಿದ್ರೆ ನಿನ್ನಿಷ್ಟ ಶೇರ್ ಮಾಡು, ಇಲ್ಲಾಂದರೆ ಬೇಡ ಬಿಟ್ಟಾಕು ಅಂತ ಅಂದ್ಬಿಟ್ಟು ಹೇಳಿದರು. ನಿನ್ನ ಮನಸ್ಸಿಗೆ ನೋವಾಗದರೆ ಯಾವ ವಿಷಯನೂ ಶೇರ್ ಮಾಡಬೇಡ ಅಂತ. ಆದರೆ ನಾನು ಈ ಬರ್ತಿದ್ದ ಕಾಮೆಂಟ್ಗಳು ನೋಡಿ ಈ ವಿಷಯನ ನಾನು ಶೇರ್ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ನನ್ನ ಗಂಡನೂ ನಾನು ಧೈರ್ಯವಾಗಿರ್ತೀವಿ. ಈಗ ಅವನ ದೇವರು ನಮ್ಮ ಮನೆಯವರು ಹೇಳಿದರು ಏನಂತಂದರೆ, ಪರೀಕ್ಷೆ ಮಾಡ್ತಿದ್ದಾರೆ, ಎಲ್ಲರಿಗೂ ಈ ಥರ ಕಷ್ಟ ಕೊಡೋಲ್ಲ, ಇವರು ಧೈರ್ಯವಾಗಿದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ. ಸುಮ್ಮನಿರು, ನೀನು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ ಅಂತ. ಸರಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಇಷ್ಟು ವರ್ಷನೇ ಕಾದಿದ್ದೀನಿ, ಯಾಕೆ ಬೇಜಾರು ಮಾಡ್ಕೊಳ್ಳಿ, ಬೇಡ, ಬೇಜಾರು ಮಾಡ್ಕೊಳ್ಳೋದೇ ಬೇಡ. ಆಮೇಲೆ ಇನ್ನೊಂದು ಏನಂತಂದರೆ, ನಾವು ಆಸ್ಪತ್ರೆಗೆ ಬೇಗ ಹೋದ್ವಲ್ಲ, ಅದೇ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಇಲ್ಲಾಂದರೆ ಅವ್ರು ಹೇಳಿದರು ಟ್ಯೂಬ್ ರಿಮೂವ್ ಮಾಡಬೇಕಾಗೋದು, ಒಂದು ಟ್ಯೂಬ್ ರಿಮೂವ್ ಮಾಡಬೇಕಾಗೋದು ಅಂತವ. ಈ ವಿಷಯ ಅಂದರೆ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಗೊತ್ತು, ಅವ್ರಿಗೆ ನಾನು ಅವತ್ತೇ ಶೇರ್ ಮಾಡಿದ್ದೀನಿ, ಆಸ್ಪತ್ರೆಯಿಂದ ಬಂದಿದ್ದೀನೇ ಶೇರ್ ಮಾಡಿದ್ದೀನಿ, ಈ ಥರ ಆಯಿತು ಅಂತ. ಅವರು ತುಂಬ ಬೇಜಾರು ಮಾಡ್ಕೊಂಡ್ರು, ಭಗವಂತ ಇವಾಗ ಕೊಟ್ಟು ಈ ಥರ ಮಾಡಿಬಿಟ್ನಲ್ಲ ಅಂತ ಅಂದ್ಬಿಟ್ಟು. ಓಕೆ, ಸಾರಿ ಫ್ರೆಂಡ್ಸ್. ನಿಮ್ಮ ಆಸೆ ಕನಸು ಎಷ್ಟೋ ಜನ, ಅಂದರೆ ನನ್ನ ತಾಯಿ ಇದ್ದರೆ ಎಷ್ಟು ಕೇರ್ ಮಾಡ್ತಾಯಿದ್ರು, ಅಷ್ಟು ಚೆನ್ನಾಗಿ ನೀವು ಕೇರ್ ಮಾಡಿದ್ದೀರಾ. ಆದರೆ ನಿಮ್ಮ ಹತ್ರ ಈ ವಿಷಯ ಶೇರ್ ಮಾಡ್ಕೋಬೇಕಂತ ಮನಸ್ಸೇ ಇರ್ತಿರ್ಲಿಲ್ಲ. ನಾನು ಒಂದೊಂದು ಕಾಮೆಂಟ್ ಬರ್ತಾಯಿದ್ರು, ಅವಕ್ಕೆ ರಿಪ್ಲೈ ಮಾಡೋದೇ ಕಷ್ಟ ಆಗೋದು. ಏನಂತ ರಿಪ್ಲೈ ಮಾಡಲಿ ಅಂತ ಅಂದ್ಬಿಟ್ಟು. ಬಟ್ ಇವತ್ತು ಆ ವಿಷಯನ ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ಕೇಳಿದ್ರಲ್ಲ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಹೇಗೆ ಅಂತ ಅಂದ್ಬಿಟ್ಟು. ನೀವು ನಾನು ಆ ಥರ ಕಾಮೆಂಟ್ ಮಾಡೋದಕ್ಕೋಸ್ಕರನೇ ನಾನು ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದು. ಶೇರ್ ಮಾಡೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಏನಂತ ಅಂದರೆ, ನಾವು ತುಂಬ ಆಸ್ಪತ್ರೆಗೆ, ಅಂದರೆ ಸ್ಟಾರ್ಟಿಂಗೆಲ್ಲ ತುಂಬ ಆಸ್ಪತ್ರೆಗೆ ತೋರಿಸಿದ್ದೀವಿ, ಅಲ್ಲೂ ಅಷ್ಟೇ ತುಂಬಾ ದುಡ್ಡು ಕಳ್ಕೊಂಡಿದ್ದೀವಿ. ಇನ್ನು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋ ಅನಿವಾರ್ಯತೆ ಇಲ್ಲ. ಕೆಲವರು ತುಂಬ ಜನ ಹೇಳ್ತೀರಾ, ಅಣ್ಣ ಮನೆ ಹತ್ರನೇ ಇರ್ಬೋದಲ್ವ, ಹಸು ಆಡಿಸ್ ಸಾಕೊಂಡು ಜಮೀನಿದೆ, ಏನಾದ್ರು ಬೆಳ್ಕೊಂಡು
ಇಲ್ಲೇ ಮನೆ ಹತ್ರನೇ ಇರ್ಬೋದಲ್ಲ ಅಂತ ನಾವು ಆಸ್ಪತ್ರೆಗೆ ಅಂತಲೇ ಪ್ರೆಗ್ನೆನ್ಸಿ ವಿಷಯಕ್ಕೆ ಅಂತಲೇ ನಾವು ಸಾಲ ಮಾಡಿರೋ ದುಡ್ಡು ನಾವು ಇನ್ನೂ ತೀರ್ಸೋದಕ್ಕೆ ಆಗಿಲ್ಲ, ಅಷ್ಟು ಸಾಲ ಮಾಡಿದ್ದು. ಯಾರು ಯಾವ ಆಸ್ಪತ್ರೆ ಹೇಳ್ತಾರೆ ಅಲ್ಲೆಲ್ಲ ಪ್ರತಿಯೊಂದು ಆಸ್ಪತ್ರೆಗೂ ಹೋಗಿದ್ದೀವಿ. ಮೈಸೂರಲ್ಲಿ ಒಂದು ಆಸ್ಪತ್ರೆಗೆ ತೋರಿಸ್ತು, ಅಲ್ಲಿ ಏನಿಲ್ಲ ಅಂದರೂ ಒಂದು 5-6 ಲಕ್ಷನೇನೋ ದುಡ್ಡು ಅಮೌಂಟ್ ಹೊಂಟೋಗುತ್ತೆ ಅಲ್ಲಿ. ಸಾಲ ಮಾಡಿ ಅಲ್ಲೂ ಬದ್ದಿದ್ದು ಒಡವೆ ಎಲ್ಲ ತೊಗೊಂಡೋಗಿಕ್ಕಿ ಅಲ್ಲೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಿದ್ದು. ಬಟ್ ಅಲ್ಲಿ ಸಕ್ಸಸ್ ಆಗಲಿಲ್ಲ ನಮಗೆ. ಒಂದು 5-6 ಲಕ್ಷನೇನೋ ಅಮೌಂಟ್ ಕಟ್ಬಿಟ್ಟು ಅಲ್ಲಿ ಸಕ್ಸಸ್ ಆಗಲಿಲ್ಲ. ಹಂಗಾಗಿ ನಾವು ಏನು ಈ ಥರ ಏನು ಒಳ್ಳೇದಾಗ್ದಲೇ ಮನೆ ಹತ್ರ ಈಗಲೇ ಹಸು ಆಡು ಇವೆಲ್ಲ ಆದಾಯ ಕೊಡ್ತವೆ. ಅಂದರೆ ಯಾವಾಗಲೋ ಒಂದು ಟೈಮ್ ವರ್ಷಕ್ಕೊಂದ್ಸಲಿ ಈ ಥರ ಆದಾಯ ಕೊಡ್ತವೆ. ನಾವು ಇವನ್ನ ಸಾಕೊಂಡು ಈಗ ನಮ್ಮನೆಯವರು ಇಷ್ಟೆಲ್ಲ ಸಾಲ ಮಾಡಿಕೊಂಡು ಮನೆ ಹತ್ರ ಇರೋದಕ್ಕಾಗಲ್ಲ. ಅದಕ್ಕೋಸ್ಕರನೇ ಸಾಲ ತೀರ್ಸ್ಬೇಕಂತಲೇ ಅವ್ರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇರೋದು. ಸಾಲ ಎಲ್ಲ ತೀರ್ಬಿಡ್ಲಿ. ಆಮೇಲೆ ಈಗ ನಮ್ಮ ತೋಟದಲ್ಲಿ ಏನಂತ ಅಂದರೆ ತಂಗಿ ಸೊಸೆ ಇನ್ನೂ ಕಾಯಿ ಬಿಡ್ತಾ ಇಲ್ಲ, ಇವಾಗೆಲ್ಲ ಫಲಕ್ಕೆ ಬರ್ತಿದ್ದಾವೆ. ಅವೆಲ್ಲ ಬಿಟ್ಟಾದ್ಮೇಲೆ ಇಲ್ಲೇ ಹಸು ಈ ಥರ ಮೇಕೆಗಳು 1-2 ಹಸುಗಳು, ಹಾಲು ಕರೆಯೋ ಹಸುಗಳು ಎಲ್ಲ ಸಾಕೊಂಡು ಮನೆ ಹತ್ರ ಇರ್ಬೋದು. ಸದ್ಯಕ್ಕೆ ಇವಾಗ ಇರೋದಕ್ಕಾಗಲ್ಲ. ಅಂದರೆ ಇನ್ನೊಂದೇನಂತ ಅಂದರೆ ನೆಕ್ಸ್ಟ್ ಟೈಮು ಈ ಥರ ಏನಾದ್ರು ಗುಡ್ ನ್ಯೂಸ್ ಅಂತ ಬಂದರೆ ನಮ್ಮ ಜೀವನದಲ್ಲಿ ಆವಾಗಲೇ ಕೆಲಸ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೆಲ್ಸಕ್ಕೆ ಹೋಗಲ್ಲ, ಆರಾಮಾಗಿ ನಿನ್ನನ್ನು ನೋಡ್ಕೊಂಡು ಮನೆ ಹತ್ರನೇ ಇರ್ತೀನಿ. ಯಾಕೆಂತಂದರೆ ಅವ್ರು ಕೆಲ್ಸಕ್ಕೆ ಹೋದರೆ ನಾನಿಲ್ಲಿ ಮನೆ ಹತ್ರ ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿರ್ತೀನಿ. ನೀವು ತುಂಬ ಜನ ಹೇಳಿದ್ದೀರಾ ಸಿಸ್ಟರ್ ಆ ಥರ ಕೆಲಸ ಎಲ್ಲ ಮಾಡಬೇಡಿ, ಆ ಥರ ಎಲ್ಲ ಕೆಲಸ ಮಾಡಬಾರ್ದಂತ ಅಂದ್ಬಿಟ್ಟು. ಅನಿವಾರ್ಯತೆ ಅಂದರೆ ನಮಗೆ ಈ ಥರ ಡಾಕ್ಟ್ರು ಹೇಳಿದ ಮೇಲೆ ಅದು ಬಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳಿದ ಮೇಲೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ದು. ಅಂದರೆ ನಮ್ಗೆ ಇಂಜೆಕ್ಷನ್ನು ಆಗ್ತಾಯಿತ್ತು. ನೀವು ಕಾಮೆಂಟ್ ಆಗ್ತಿದ್ದೀರಾ, ಬಟ್ ನಮ್ಗೆ ಇಂಜೆಕ್ಷನ್ ಆ ಟೈಮಲ್ಲಿ ಇಂಜೆಕ್ಷನ್ ಇತ್ತು. ನನಗೆ ಯಾವ ರೀತಿ ನಿಮಗೆ ರಿಪ್ಲೈ ಕೊಡಬೇಕು ಮತ್ತು ಯಾವ ರೀತಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ನಾನು ಮತ್ತು ನಮ್ಮ ಹಸ್ಬೆಂಡ್ ಆಲ್ರೆಡಿ ಅದೇ ದುಃಖದಲ್ಲಿದ್ದು. ಅದಕ್ಕೋಸ್ಕರ ಆವಾಗ ನಿಮ್ಮ ಹತ್ರ ಈ ವಿಷಯನ ಶೇರ್ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರು ಒಳ್ಳೇದಾಯ್ತು ಅಂತ ಅಂದರೆ ನಮ್ಮ ಜೀವನದಲ್ಲಿ ಮತ್ತೆ ಒಳ್ಳೇದಾಯ್ತು ಅಂದರೆ ನಮ್ಮನೆಯವರು ಕೆಲಸಕ್ಕೆ ಹೋಗೋದಿಲ್ಲ. ಕೆಲಸ ನಿಲ್ಲಿಸ್ಬಿಟ್ಟು ಇಲ್ಲೇ ಎಷ್ಟೇ ಕಷ್ಟ ಆಗಲಿ ಯಾವಾಗಲೂ ವರ್ಷ ಪೂರ್ತಿ ದುಡಿತಲೇ ಜೀವನ ಪೂರ್ತಿ ದುಡಿಯೋದಿದ್ದೇ ಇರುತ್ತೆ. ಆವಾಗ ಕೆಲಸ ಸ್ಟಾಪ್ ಮಾಡಿಬಿಟ್ಟು ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂತಂದರೆ ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ನೀವು ನೋಡಿದ್ದೀರಾ, ಈ ವಿಷಯ ಗೊತ್ತಾದ್ಮೇಲೂ ನಾನೇ ಎಲ್ಲ ಪ್ರತಿಯೊಂದು ಕೆಲಸ ನಾವು ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚಿಂದಲೂ ಬಟ್ಟೆ ತೊಳೆಯೋದಾಗಲಿ ಮತ್ತು ಇವು ಹಸು ಆಡು ಇವೆಲ್ಲ ಪ್ರತಿಯೊಂದು ಸಹ ನಾನೇ ನೋಡ್ಕೊಂಡೆ. ಇನ್ನು ಮುಂದೆ ಆ ರೀತಿ ಆಗಲ್ಲ. ನನ್ನ ಜೀವನದಲ್ಲಿ ಮತ್ತೆ ಏನಾದ್ರು ಒಳ್ಳೆ ದಿನ ಬಂತು ಅಂತ ಅಂದರೆ ನಮ್ಮನೆಯವರು ಕೆಲ್ಸಕ್ಕೆ ಹೋಗಲ್ಲ, ಇಲ್ಲೇ ಇರ್ತಾರೆ. ನಿಜವಾಗ್ಲೂ ನಿಮ್ಮ ಪ್ರೀತಿ ಬೆಂಬಲ ನನಗೆ ಏನು ಇದ್ರ ಬಗ್ಗೆ ಏನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್. ನಿಜವಾಗ್ಲೂ ನನ್ನ ಈ ವಿಷಯ ಪ್ರೆಗ್ನೆನ್ಸಿ ವಿಷಯ ಗೊತ್ತಾದಮೇಲೆ ಯಾರೂ ನನಗೆ ಅಷ್ಟು ಹಾರೈಸಲಿಲ್ಲ. ನೀವು ಹಾರೈಸಿದಷ್ಟು ನನ್ನ ಸಬ್ಸ್ಕ್ರೈಬರ್ಗಳು, ನನ್ನ ಫ್ಯಾಮಿಲಿ ಅಂತ ನಾನು ಯಾವತ್ತೂ ಹೇಳ್ತೀನಿ. ನೀವು ಹಾರೈಸಿದಷ್ಟು ನನಗೆ ಬೇರೆ ಯಾರೂ ಹಾರೈಸ್ತಿಲ್ಲ. ನನ್ನ ಸಂಬಂಧಿಕರಾಗಲಿ ಅವ್ರಿಗೆ ಇನ್ನೂ ಸ್ವಲ್ಪ ಏನಂತ ಅಂದರೆ ಈ ವಿಷಯ ಗೊತ್ತಾದಮೇಲೆ ಅಯ್ಯೋ ಯಾಕಾದರೂ ಆದ್ಲೋ ಅಂತ ಅವ್ರ ಮನಸ್ಸಲ್ಲಿ ಉಟ್ಕೊಂಡಿತ್ತು. ಅವರ ಅಂದರೆ ಅವ್ರ ವರ್ತನೆ ನೋಡೇ ನನಗೆ ಗೊತ್ತಾಯಿತು, ಯಾಕಾದರೂ ಆದ್ಲೋ ಅಂತ ಅಂದ್ಬಿಟ್ಟು ಅವ್ರಿಗೆ ಅನಿಸಿತ್ತು. ನೀವು ತೋರಿಸಿದ ಪ್ರೀತಿ ನನಗೆ ಯಾರೂ ತೋರಿಸಿಲ್ಲ. ಎಷ್ಟು ಕೇರ್ ಮಾಡ್ತಾಯಿದ್ರಿ. ನಾನೊಂದು ನುಗ್ಗೆ ಸೊಪ್ಪಿನ ವಿಡಿಯೋ ಮಾಡಬೇಕಾದ್ರೂ ಸಿಸ್ಟರ್ ನೀವು ತಿನ್ನಬೇಡಿ ನುಗ್ಗೆ ಸೊಪ್ಪು, ಇನ್ನು ಹಲಸಿನಕಾಯಿ ರೆಸಿಪಿ ಮಾಡಬೇಕಾದ್ರೂ ತಿನ್ನಬೇಡಿ ಸಿಸ್ಟರ್ ನೀವು ಅಂತ ಪ್ರತಿಯೊಂದು ಕೇರ್ ಮಾಡಿ. ಆದರೆ ನನಗೆ ಆ ಥರ ಹೇಳೋರು ಯಾರೂ ಇರಲಿಲ್ಲ. ನಿಜವಾಗ್ಲೂ ನನಗೆ ಯಾವ ರೀತಿ ಇರಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ. ಹೇಳೋರು ಯಾರೂ ಇರಲಿಲ್ಲ. ಅದೆಲ್ಲ ನೀವು ಹೇಳಿದ್ದು. ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಫ್ರೆಂಡ್ಸ್. ನಿಜವಾಗ್ಲೂ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಚೆನ್ನಾಗಿರೋ ಆಸ್ಪತ್ರೆಗೆ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇದೊಂದು ವರ್ಷ ಕಳೀಲಿ, ಅಷ್ಟರೊಳಗೆ ಒಳ್ಳೇದಾದರೆ ದೇವ್ರು ಕಂಡುಬಿಡಲಿ. ಇಲ್ಲಾಂದರೆ ಈಗ ಚೆನ್ನಾಗಿ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳು ಬಂದಿದ್ದಾವೆ, ದುಡ್ಡಿದ್ರೆ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳು ಬಂದಿದ್ದಾವೆ. ದೊಡ್ಡ ಆಸ್ಪತ್ರೆಗಳಿದ್ದಾವೆ. ಅಲ್ಲಿಗೆ ನಾವು ಹೋಗ್ಬೇಕಂತ ಅಂದರೆ ಕೈ ತುಂಬ ದುಡ್ಡಿರಬೇಕು. ನಾವು ಸಾಲ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗ್ತೀವಿ ಅಂತ ಅಂದರೆ ಆಗೋದಿಲ್ಲ. ಯಾಕೆಂತಂದರೆ ನಾವು ಅವಾಗ ಹೋಗಿದ್ದ ಸಾಲನೇ ಇನ್ನೂ ನಮಗೆ ತೀರಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಚೆನ್ನಾಗಿರೋ ಒಂದು ಒಳ್ಳೆ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಸ್ವಲ್ಪ ಸಾಲ ಎಲ್ಲ ತೀರಲಿ. ಆಮೇಲೆ ತೀರಾದ್ಮೇಲೆ ಯಾವ್ದಾದ್ರು ಚೆನ್ನಾಗಿರೋ ಆಸ್ಪತ್ರೆಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ನ ತೊಗೊಳ್ತೀವಿ. ನಮ್ಮನೆಯವ್ರನ್ನಂತೂ
ಎಷ್ಟು ಕೇಳ್ಕೊಳಕ್ಕೆ ಬರ್ರಿ ಇದೊಂದು ವಿಡಿಯೋ ಮಾಡಿಕೊಡಿ ಪ್ಲೀಸ್ ಅಂತ ಅಂದ್ಬಿಟ್ಟು ಅವರು ನನಗೆ ಮನಸ್ಸಿಲ್ಲ, ನನಗೆ ಖುಷಿ ವಿಷಯನ ಶೇರ್ ಮಾಡೋದಕ್ಕೆ ನನಗೆ ಮನಸ್ಸಿತ್ತು, ಈ ವಿಷಯನ ನಾನು ಶೇರ್ ಮಾಡೋದಕ್ಕೆ ಬರಲ್ಲ, ನಾನು ನೀನು ಮಾಡೋದಿದ್ರೆ ಮಾಡು ಇಲ್ಲ ಬಿಡ ಅಂತ ಹೇಳಿದರು. ಬಟ್ ನಾನು ಶೇರ್ ಮಾಡಬಾರ್ದು ಅಂತ ತುಂಬ ದಿನದಿಂದ ಇದನ್ನ ಇದು ಮಾಡ್ಕೊಂಡೇ ಬಂದೆ. ಬಟ್ ನೀವು ಮತ್ತೆ ಕಾಮೆಂಟ್ ಆಗ್ತಾನೇ ಇದ್ರಿ ಅದ್ರ ಬಗ್ಗೆನೇ, ಅದಕ್ಕೋಸ್ಕರನೇ ಈ ವಿಡಿಯೋನ ಮತ್ತೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಹೀಗೇ ಇದ್ದರೆ ನಾನು ಒಂದು ಒಳ್ಳೆ ಆಸ್ಪತ್ರೆಗೆ ತೋರಿಸ್ಕೊಂಡು ಒಂದು ಟ್ರೀಟ್ಮೆಂಟ್ ಅಂತ ತೊಗೊಳ್ತೀನಿ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಈ ಪರಿಸ್ಥಿತಿಲಿ ಆಗಲ್ಲ. ಮುಂದಿನ ದಿನಗಳಲ್ಲಿ ಈಗ ನೋಡಿ ತುಂಬ ಕಡೆ ಅಂದರೆ ಎಷ್ಟೋ ವರ್ಷ 15 ವರ್ಷ 20 ವರ್ಷ ಆಗದಿಲ್ದವ್ರಿಗೆಲ್ಲ ಒಂದು ಒಳ್ಳೆ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಅವರಿಗೆ ಮಕ್ಕಳಾಗಿದೆ. ನಾನು ತುಂಬ ಉದಾಹರಣೆಗಳು ನೋಡಿದ್ದೀನಿ. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ಒಳ್ಳೆ ಈಗ ದೇವರು ಕಣ್ಬಿಡಲಿ, ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡ್ತೀವಿ. ಹಂಗೇನಾರು ಆಗಲಿಲ್ಲ, ಈ ಥರ ಮತ್ತೆ ಪ್ರಾಬ್ಲಮ್ ಬರುತ್ತೆ ಅಂತ ಅಂದರೆ ನಾವು ಅದನ್ನೇ ಯಾವ್ದಾದ್ರು ಒಂದು ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಹಸ್ಬೆಂಡು ಹೇಳಿರೋದು ಅಷ್ಟೇ, ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಲಿ, ಆಮೇಲೆ ಯಾವ್ದಾದ್ರು ಒಂದು ಒಳ್ಳೆ ಆಸ್ಪತ್ರೆಗೆ ತೋರಿಸೋಣ. ಕೈಯಲ್ಲಿ ಒಂದು ಸ್ವಲ್ಪ ದುಡ್ಡು ಪಡ್ಡು ಮಡಿಕೊಂಡು ಬೇರೆ ಆಸ್ಪತ್ರೆಗಳಿಗೆ ಅಂದರೆ ಈ ಯಾವುದು ಅಂದರೆ ಬೇರೆ ಈ ಮಕ್ಕಳು ಆಸ್ಪತ್ರೆಗಳೇ ಬೇರೆ ಇರ್ತವೆ, ಅಂಥ ಆಸ್ಪತ್ರೆಗೆ ತೋರಿಸೋಣ ಅಂತ ಹೇಳಿದ್ದಾರೆ. ನನ್ನ ಹಸ್ಬೆಂಡೇ ನನಗೆ ಧೈರ್ಯ. ನಿಜವಾಗ್ಲೂ ಅವರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅಂದರೆ ಈ ವಿಷಯ ಆದಾಗ್ಲೂ ಅವರು ಬೇಜಾರು ಮಾಡ್ಕೊಂಡ್ರು ಅಷ್ಟೇ, ಆದರೆ ನನ್ನ ಮೇಲೆ ಇದು ಮಾಡಲಿಲ್ಲ. ಯಾವತ್ತೂ ಅವರು ನನ್ನ ಮೇಲೆ ನಿನಗೆ ಮಕ್ಕಳಾಗಿಲ್ಲ ಹಂಗೆ ಅಂತ ಯಾವತ್ತೂ ಅವರು ಗಲಾಟೆ ಮಾಡಿಲ್ಲ. ನಾನೇ ಬೇಜಾರು ಮಾಡ್ಕೊಂಡಾಗಿನೂ ಅವ್ರು ಸಮಾಧಾನ ಮಾಡಿದ್ದಾರೆ. ಹಂಗಾಗಿ ಅವರ ಈ ಸಪೋರ್ಟಿಂದಲೇ ನಾನು ಇಷ್ಟು ಧೈರ್ಯವಾಗಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋಗೆ ಇಲ್ಲಿ